ಹಲೋ ಫ್ರೆಂಡ್ಸ್, ಮತ್ತು ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಒಂಚೂರು ನಿಮಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ದರು, ವಾಟ್ ಈಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ. ಓಕೆ, ಸೊ ಕೆಲವರು BSc ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಕೆಲವರು BCA ಕಂಪ್ಲೀಟ್ ಮಾಡಿದವರಿದ್ದಾರೆ, ಕೆಲವರು MSc CS ಮಾಡಿದವರಿದ್ದಾರೆ. ಕೆಲವರು ಕೇಳಬಹುದು, ಸರ್ BSc CS ಮುಗಿದ ಮೇಲೆ MSc CS ಮಾಡಿರ್ತಾರಲ್ಲ ಅಂಥೇಳಿ. ಅದಕ್ಕೂ ಕೂಡ ನಾನು ಬರ್ತೀನಿ. ಸೊ ಕೆಲವರು MCA ಕಂಪ್ಲೀಟ್ ಮಾಡಿರ್ತಾರೆ, ಕೆಲವರು BE ಓಕೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ CSE BE ಇನ್ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿರ್ತೀರಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ದಿಸ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶನ್. ಸೊ ನಾನು ಅಧಿಕೃತ ಮಾಹಿತಿ ಇರದೇ ಇದ್ದರೂ ಕೂಡ ಕೆಲವು ಗೆಸ್ ಮಾಡಿ ನಿಮಗೆ ವಿಷಯ ತಿಳಿಸ್ಬೋದು. ಸೊ ಲಾಸ್ಟ್ ಟೈಮ್ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಏನಿದ್ವು ಅಲ್ಲಿ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿತ್ತು. ಸೊ ಈ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ನೀವು ನೋಡೋದಾದರೆ, ಸೊ ಇಲ್ಲಿ ಎಲಿಜಿಬಿಲಿಟಿ ಏನೇನು ಇತ್ತು ಅಂದರೆ, ಇಲ್ಲಿ BSc ಕಂಪ್ಯೂಟರ್ ಸೈನ್ಸ್ ವಿದೌಟ್ BEd ಈಸ್ ಆಲ್ಸೋ ಓಕೆ, ನೋ BEd ವಿತ್ ನೋ BEd ಅಂತ ಬರಿತಾ ಇದ್ದೀನಿ ನಾನು. BSc CS ವಿತ್ ನೋ BEd ಅಥವಾ BCA ಓಕೆ ವಿತ್ ನೋ BEd, ಆಬ್ವಿಯಸ್ಲಿ ವಿತ್ ನೋ BEd. ಸೊ ಇವರೆಲ್ಲ ಎಲಿಜಿಬಲ್ ಇದ್ದರು, ಅರ್ಥ ಆಯಿತಾ? ಸೊ ಕೆಲವು ಯೂನಿವರ್ಸಿಟಿಯಲ್ಲಿ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಕೂಡ ಇದೆ. ಇವೆರಡೂ ಕೇಳೋದಕ್ಕೆ ಒಂದೇ ಥರ ಅನಿಸುತ್ತೆ. ಯಾವುದು BSc ಕಂಪ್ಯೂಟರ್ ಸೈನ್ಸ್, BSc ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಕೆಲವು ಕಂಪ್ಯೂಟರ್ ಸೈನ್ಸಲ್ಲೇ BSc ಅಂತ ಸಪ್ರೇಟ್ ಇದೆ, ಅದರ ಅರ್ಥ ಆಲ್ಮೋಸ್ಟ್ BCA ಥರ ಇರುತ್ತೆ. ಇವರು ಕೂಡ ಎಲಿಜಿಬಲ್. BCA ಮಾಡಿದ್ರು ಕೂಡ ಎಲಿಜಿಬಲ್, BSc ಮಾಡಿದ್ರು ಕೂಡ ಎಲಿಜಿಬಲ್. ಹಾಗಾದರೆ ಯಾರು ಎಲಿಜಿಬಲ್ ಇಲ್ಲ, ಈ ಕ್ವಶನ್ ಬಗ್ಗೆನೂ ಒಂಚೂರು ಹೇಳ್ತೀನಿ. ಕೆಲವರು MSc ಕಂಪ್ಯೂಟರ್ ಸೈನ್ಸ್ ಮುಗಿಸಿರ್ತೀರಿ, MSc ಕಂಪ್ಯೂಟರ್ ಸೈನ್ಸ್ ಮುಗಿಸಿದವ್ರು ಇರ್ತೀರಿ. ಬಟ್ ಇವರಲ್ಲಿ BSc ಬ್ಯಾಕ್ಗ್ರೌಂಡ್ ಅಂದರೆ ಅವರ ಬ್ಯಾಚುಲರ್ ಡಿಗ್ರಿಯಲ್ಲಿ ಓಕೆ BSc ಅಂತ ಬರೀತೀನಿ. BScಯಲ್ಲಿ ನೀವು ಒಂದು ವೇಳೆ PCM ಓದಿದರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದಿದರೆ ನೀವು ಕೂಡ MCA ಮಾಡಬಹುದು. ಯಾರು BSc PCM ಮುಗಿಸಿ ಆಮೇಲೆ MCA ಮಾಡಿರಿ ಅವರು ಈ ರಿಕ್ರೂಟ್ಮೆಂಟ್ಗೆ ನಾಟ್ ಎಲಿಜಿಬಲ್. ಸೊ ಇವರೆಲ್ಲ ಯಾಕೆ ನಾಟ್ ಎಲಿಜಿಬಲ್ ಅಂತಂದರೆ, ಈ ರಿಕ್ರೂಟ್ಮೆಂಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಬ್ಯಾಚುಲರ್ ಡಿಗ್ರಿ. ಇದು ಬ್ಯಾಚುಲರ್ ಡಿಗ್ರಿ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಹಂಗಂದರೆ ನೀವೇನು ಮಾಡಿರಬೇಕು, BScಯಲ್ಲಿ ಕಂಪ್ಯೂಟರ್ ಸೈನ್ಸ್ 3 ವರ್ಷ ಓದಿರಬೇಕು. BScಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿದರೂ ನಡೀತದೆ. BSc ಕಂಪ್ಯೂಟರ್ ಸೈನ್ಸ್ ಅಂತ ಸಪ್ರೇಟ್ ಇದೆ. BSc ಇನ್ ಕಂಪ್ಯೂಟರ್ ಸೈನ್ಸ್ ಪೂರ್ತಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ BSc ಬರುತ್ತೆ, ಅವರು ಕೂಡ ನಡೆಯುತ್ತೆ. BCA ಇವರು ಕೂಡ ನಡೆಯುತ್ತೆ. ಇವರೆಲ್ಲ ಎಲಿಜಿಬಲ್. ದೀಸ್ ಆಲ್ ಪೀಪಲ್ ಆರ್ ಎಲಿಜಿಬಲ್. And one more thing I have to make you clear, that is, till now we don't have any official notification. ಇನ್ನೂ official notification not came. ಓಕೆ, ಹಾಗಾದರೆ ಈ ಅಫಿಷಿಯಲ್ ನೋಟಿಫಿಕೇಷನ್ ಬಂದ ಮೇಲೆ BSc ಆಗಿರಬೇಕು, BEd ಕೂಡ ಆಗಿರಬೇಕು, ಈ ರೀತಿ ಏನಾದರೂ ರೂಲ್ಸ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ನಾನು ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಅಂದರೆ, ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಾಮ್ ನೌ, ನಾಟ್ ಫ್ರಾಮ್ ಟುಡೇ, ನಾಟ್ ಫ್ರಾಮ್ ಟುಮಾರೋ, ಫ್ರಾಮ್ ನೌ. ಸ್ಟಾರ್ಟ್ ನೌ. ಐ ವಿಲ್ ಸ್ಟಾರ್ಟ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಓಕೆ, ಕೆಲವರು ಕನ್ಫ್ಯೂಷನ್ಸ್ ಇರ್ಬೋದು, ಸಿಲೆಬಸ್ ಏನಿರುತ್ತೆ, ಓಕೆ ಏನು ಓದಬೇಕು ಏನು ಓದಬಾರ್ದು ಈ ರೀತಿ. ಅದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೇನೆ ನಾನು. ಶಾರ್ಟಾಗಿ ಹೇಳೋದಾದರೆ ಪೇಪರ್ 1 ಮತ್ತು ಪೇಪರ್ 2 ಅಂತ 2 ಪೇಪರ್ ನಡೆಯುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2. ಇನ್ನೂ ಹೊಸದಾಗಿ ಎಲ್ಲ ಸಿಲೆಬಸ್ ಬರಬೇಕು, ಪ್ಯಾಟ್ರನ್ ಬರಬೇಕು, ಎಲ್ಲ ಬರಬೇಕು. ಬಟ್ ಸ್ಟಿಲ್ ಈಗ ಸದ್ಯಕ್ಕೆ ಇದನ್ನು ಅಸ್ಯೂಮ್ ಮಾಡಿಕೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ.
ಪೇಪರ್ ಒನ್ನಲ್ಲಿ ಜನರಲ್ ನಾಲೆಜ್ ಪ್ಲಸ್ ಬೇಸಿಕ್ ಕನ್ನಡ ಇರ್ಬೋದು, ಬೇಸಿಕ್ ಇಂಗ್ಲೀಷ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಈ ರೀತಿ ಕೆಲವು ವಿಷಯಗಳನ್ನು ಆ್ಯಡ್ ಮಾಡ್ತಾರೆ. ಬಿಟ್ಟರೆ ಬಿ ಎಡಲ್ಲಿ ಓದಿರುವಂಥ ಚೈಲ್ಡ್ಹುಡ್ ಆ್ಯಂಡ್ ಅವೇರ್ನೆಸ್ ಇಫ್ ಬಿ ಎಡ್ ಈಸ್ ಮೇಡ್ ಕಂಪಲ್ಸರಿ. ಸೊ ಹಾಗಾಗಿ ಪೇಪರ್ ಒನ್ ಬಗ್ಗೆ ತುಂಬ ಡಿಸ್ಕಷನ್ ಈಗ ಮಾಡಲಿಕ್ಕೆ ಅಷ್ಟು ಸಮಂಜಸ ಅನಿಸೋದಿಲ್ಲ. ಯಾರಿಗಾದರೂ ಇದ್ರ ಬಗ್ಗೆ ಇನ್ನೊಂಚೂರು ಡೌಟ್ ಇದೆ, ಜಾಸ್ತಿ ನೋಡಬೇಕು ಅಂತ ಇದ್ದರೆ ನೀವು ವೆಬ್ಸೈಟಲ್ಲಿ ಹುಡುಕಿ KRIES ಲಾಸ್ಟ್ ಇಯರ್ ಕ್ವಶನ್ ಪೇಪರೋ ಆನ್ಸರ್ ಪೇಪರೋ ಯಾರ್ದಾದ್ರೂ ಸೊಲ್ಯೂಷನ್ ಮಾಡಿದರೆ, ಇಲ್ಲಾಂದರೆ ಸಿಲೆಬಸ್ ಓಪನ್ ಮಾಡಿ ಅಲ್ಲಿ ಸಿಲೆಬಸ್ ಸಿಗುತ್ತೆ. KRIES ಸಿಲೆಬಸ್ನ ಸದ್ಯಕ್ಕೆ ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು, ನಾಟ್ ಫೈನಲ್. ಓಕೆ, ಬಟ್ ಪೇಪರ್ 2 ಏನಿದೆ ಇದು ಫುಲ್ಲಿ ಕಂಪ್ಯೂಟರ್ ಸೈನ್ಸ್ ಪೇಪರು. ಸೊ ನಾನು ನಿಮಗೆ ಏನು ಪ್ರಾಮಿಸ್ ಮಾಡ್ಬೋದು ಅಂದರೆ, ಈ ಕಂಪ್ಯೂಟರ್ ಸೈನ್ಸ್ ಪೇಪರ್ದು ಫುಲ್ ಪ್ರಿಪ್ರೇಷನ್ ಐ ಕ್ಯಾನ್ ಡೂ. ಇದರ ನಿಮ್ಮದು ಫುಲ್ ಪ್ರಿಪ್ರೇಷನ್ ನಾನು ಮಾಡಿಸ್ತೇನೆ. ಸೊ ಇದರಲ್ಲಿ ಏನೂ ಡೌಟ್ ಬೇಡ. ಓಕೆ, ಕ್ವಶನ್ಸ್ ಹಿಡಿದು MCQ ಹಿಡಿದು, ಓಕೆ, ಯಾವ ರೀತಿ ವಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಟೆಸ್ಟ್ಸ್ ಆಗಿರ್ಬೋದು, ಓಕೆ, ಎಕ್ಸೆಟ್ರಾ, ಇದೆಲ್ಲ ಪ್ರಿಪ್ರೇಷನ್ ನಾನು ಮಾಡ್ತೀನಿ. ಪೇಪರ್ 1 ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಅವರು ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಷನ್ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಕೆಲವರು BSCಯಲ್ಲಿ ಕಂಪ್ಯೂಟರ್ ಸೈನ್ಸ್ ಓದಿರೋಂಗಿಲ್ಲ, CS ಓದಿರೋಂಗಿಲ್ಲ, ಆದರೂ ಅವರು MSc CS ಮಾಡಿರ್ತಾರೆ, ಅಂಥವ್ರು ಕೂಡ ಅಪ್ಲೈ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಸೊ ಪ್ಲೀಸ್ ಫಾರ್ವರ್ಡ್ ಯುವರ್ ನೇಮ್ ಆ್ಯಂಡ್ ಯುವರ್ ಕ್ವಾಲಿಫಿಕೇಷನ್ ಟು ದ ನಂಬರ್ ವಿಚ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್. ಓಕೆ, ನಿಮ್ಗೆ ಏನಾದರೂ ಕ್ವೇರೀಸ್ ಇದ್ದರೆ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ. ಕೆಲವು ಸಲ ಕಾಲ್ ತೊಗೊಳ್ಳಿಕ್ಕೆ ಆಗದೇ ಇರ್ಬೋದು. ಸೊ ಬೆಟರ್ ಯು ಟ್ರೈ ಟು ಫಾರ್ವರ್ಡ್ ಯುವರ್ ಮೆಸೇಜ್ ಟು ದಿಸ್ ವಾಟ್ಸಪ್ ನಂಬರ್, ಸೊ ಐ ಕ್ಯಾನ್ ಟ್ರೈ ಟು ಕನ್ವೆ ಯು ಬ್ಯಾಕ್ ವೆನ್ ಎವರ್ ಐ ವಿಲ್ ಬಿ ಫ್ರೀ. ಓಕೆ, please don't be upset if I am not texting immediately, but I will reply you for sure. Thank you. Have a good day. Please start your preparation from now. Bye.